ಅಲ್ಲ, ಅವನಿಗೆ ಶ್ರೇಯಸ್ಸು ಸಿಗುತ್ತೆ, ಅವನಿಗೆ ಶ್ರೇಯಸ್ಸು ಸಿಗುವಂತೆ ನಾನು ಮಾಡ್ತೀನಿ, ಇದರಿಂದ 3 ಲೋಕದಲ್ಲೂ ಅವನು ಖ್ಯಾತಿ ಆಗ್ತಾನೆ. ರಾಮನನ್ನು ಎದುರಿಸಿ ನಿಲ್ಲೋಕ್ಕೆ ಅವ್ರ ಕೈಲಾಗಲ್ಲ, ರಾಮನಲ್ಲದೆ ಇನ್ಯಾರು ಅವ್ರನ್ನ ಕೊಲ್ಲೋಕ್ಕೆ ಆಗಲ್ಲ. ಶೌರ್ಯದ ಸೊಕ್ಕಿನಿಂದ ಯಮಪಾಶಕ್ಕೆ ಸಿಲುಕಿದ್ದಾರೆ ಅವರು. ಶೌರ್ಯದ ಒಂದು ಈಗೋಯಿಂದ, ಪೀಕ್ ಆಫ್ ಈಗೋ, ನನ್ನ ಹತ್ರ ಎಲ್ಲ ಇದೆ ಅಂತ ಆ ರಾಕ್ಷಸರು ಒಂದು ಯಮಪಾಶಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ರಾಮನಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ಮಗನೆಂದು ಪ್ರೀತಿ ಕೊಡು ವರಾನ ಅಂತ ಕೇಳಿ ಪಡ್ಕೊಂಡ್ಬಿಟ್ಟು ಮಗು ಹುಟ್ಟಿದ ಮೇಲೆ ಅದು ನನ್ನ ಮಗು ಅನ್ನೋ ಥರ ಅಧಿಕಾರ ಚಲಾಯಿಸಕ್ಕೆ ಹೋಗ್ತೀವಿ. ಅದು ಭಗವಂತನ ಮಗು, ಭಗವಂತ ಕೊಟ್ಟಿರೋ ಮಗು. ಎಲ್ಲರಿಗೂ ಅಷ್ಟೇ, ಎಲ್ಲಾನು ಭಗವಂತಂದೆ, ಎಲ್ಲಾನು ಯೂನಿವರ್ಸ್ದೆ. ಇಲ್ಲಿ ಸುಮ್ಮನೆ ನಂದು ಅಂತ ನಾವು ಕಿತ್ತಾಡ್ತಾ ಇದ್ದೀವಿ. ಓಕೆ, ಸೊ ದಶರಥ ಹಿಂಗೆ ಹೇಳೇ ಪಡ್ಕೊಂಡಿರೋದು, ಆದರೆ ದಶರಥ ಅದನ್ನು ಮರ್ತೋಗ್ಬಿಟ್ರು. ಈಗ ನಾನು ಕಳ್ಸೋಕ್ಕಾಗಲ್ಲ ನನ್ನ ರಾಮನ್ನ ಅಂತ. ನಮಸ್ತೆ. ಸ್ಫೂರ್ತಿ ರಾಮಾಯಣ ಬಾಲಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪಾ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ ಹೆಸರು ಪ್ರೀತಿ ತಡೆಯದಿರಲಿ ವಿಕಾಸವ. ಎಷ್ಟು ಮೀನಿಂಗ್ ಇದೆ. ಪ್ರೀತಿ ತಡೆಯದಿರಲಿ ವಿಕಾಸವ, ಗ್ರೋತ್ನ ಲವ್ ತಡಿಬಾರ್ದು. ಓಕೆ, ಹೆಂಗೆ ಗ್ರೋತ್ನ ತಡೆಯುತ್ತೆ ಪ್ರೀತಿ ಅನ್ನೋದು ಅಂತ ನೋಡೋಣ. ನಮ್ಮ ಮಕ್ಕಳು ಅಂದರೆ ನಮಗೆ ತುಂಬ ಪ್ರೀತಿ. ನಮ್ಮ ಬದುಕನ್ನೇ ಅವರ ಏಳಿಗೆಗಾಗಿ ಮೀಸಲಿಡ್ತೇವೆ. ಅವರಿಗಾಗಿ ದುಡಿತೀವಿ, ಅವರಿಗೋಸ್ಕರ ಕಷ್ಟಪಡ್ತೀವಿ, ಅವರಿಗೋಸ್ಕರನೇ ಕೂಡಿಡ್ತೀವಿ, ಅವರಿಗೋಸ್ಕರನೇ ಅವ್ರು ಬೆಳೀಲಿ ಅಂತಾನೆ ನಮ್ಮ ಭವಿಷ್ಯವನ್ನು ಅವರಿಗಾಗಿ ಮೂಡಿಬಿಡ್ತೀವಿ. 10ರಲ್ಲಿ 11ನೆಯವರು ಆಗದೇ ಇರಲಿ, ಅವರು ಮೊದಲನೇಯವರಾಗಲಿ ಅಂತ ಹೇಳಿ ನಾವು ಕಷ್ಟಪಡ್ತೀವಿ. ಸಾವಿರಾರು ಜನರ ಬಾಯಲ್ಲಿ ನಮ್ಮ ಮಕ್ಕಳ ಹೆಸರು ನಲಿದಾಡಲಿ ಅಂತ ಆಸೆ ಪಡ್ತೀವಿ. ಹೀಗೆಲ್ಲ ಬಯಸ್ತೀವಿ. ಆದರೆ ಕೆಲವೊಮ್ಮೆ ಹೆತ್ತವರ ಅತಿ ಪ್ರೀತಿಯೇ ಮಕ್ಕಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ. ಈಗ ಥಿಂಕ್ ಮಾಡಿ, ಅತಿ ಪ್ರೀತಿ ಮಕ್ಕಳ ಡೆವಲಪ್ಮೆಂಟ್ನ ಹಾಳು ಮಾಡುತ್ತೆ. ನೋಡೋಣ. ಸಹಜವಾಗಿಯೇ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಭಯ ಇರುತ್ತೆ. ಪ್ರೀತಿಸುವ ವ್ಯಕ್ತಿಯನ್ನು ನಾವು ಕಳೆದುಕೊಳ್ಳಲು ಬಯಸೋದಿಲ್ಲ, ಅವರಿಗೆ ಅಪಾಯವಾಗುವುದನ್ನು ಸಹಿಸೋದಿಲ್ಲ. ತುಂಬ ಜನ ಈ ಕೆಲಸ ಮಾಡ್ತಾರೆ. ಇಂತಹ ಪ್ರೀತಿ ಸಾಹಸಕ್ಕೆ ಮುಂದಾಗದಂತೆ ತಡೆಯುತ್ತೆ. ಈ ಥರದ ಪ್ರೀತಿ ಮಕ್ಕಳಲ್ಲಿರೋ ಸಾಮರ್ಥ್ಯವನ್ನು, ಸಾಹಸದ ಗುಣಗಳನ್ನು ಡೆವಲಪ್ ಮಾಡೋದ್ರಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸಮಸ್ಯೆಗಳಿಗೆ ಅಭಿಮುಖವಾಗದಂತೆ ಮಾಡುತ್ತೆ. ಮುಂದೆ ಬರುವಂತಹ ಅನಿರೀಕ್ಷಿತ ಸಮಸ್ಯೆಗಳನ್ನು ಫೇಸ್ ಮಾಡೋಕ್ಕೆ ಮಕ್ಕಳಿಗೆ ನಾವು ಹ್ಯಾಂಡಿಕ್ಯಾಪ್ಟ್ ಮಾಡಿಬಿಡ್ತೀವಿ ಅಂತ, ಫಿಸಿಕಲಿ ಚಾಲೆಂಜ್ ಮಾಡಿಬಿಡ್ತೀವಿ ನಾವು ಮಕ್ಕಳನ್ನು, ಮೆಂಟಲಿ ಚಾಲೆಂಜ್ಡ್ ಮಾಡಿಬಿಡ್ತೀವಿ. ಮಕ್ಕಳನ್ನು ಸುರಕ್ಷಿತ ವಲಯದಲ್ಲಿ ಉಳಿಸಲು ಬಯಸುತ್ತೇವೆ. ಮಕ್ಕಳು ಯಾವಾಗಲೂ ನಮ್ಮ ಮಕ್ಕಳು ಸೇಫ್ಟಿಯಾಗಿರಬೇಕು ಅಂತ ಬಯಸ್ತೀವಿ. ಅವರನ್ನು ಜೀವನದ ಸಮಾರಂಗಣಕ್ಕೆ ದೂಡೋದಿಲ್ಲ. ಜೀವನದಲ್ಲಿ ನಡೆಯುವಂಥ ಕೆಲವೊಂದು ಜೀವನದ ಒಂದು ರಂಗ ಏನಿದೆ ಅಥವಾ ಯುದ್ಧ ಏನಿದೆ ಅದಕ್ಕೆ ನಾವು ದೂಡೋಕ್ಕೆ ಇಷ್ಟಪಡೋದಿಲ್ಲ. ಸಮಸ್ಯೆಗಳಿಗೆ ಎದುರಾಗಿ ಹೋರಾಡೋಕ್ಕೆ ಬಿಡೋದಿಲ್ಲ. ನಾವೇ ಹೋಗಿ ನಿಂತ್ಕೊಂಡ್ಬಿಡ್ತೀವಿ. ಅವ್ರ ಸಮಸ್ಯೆ ಫೇಸ್ ಮಾಡೋಕ್ಕೆ ಮುಂಚೆ ನಾವೇ ಹೋಗ್ಬಿಡೋದು ಅಲ್ಲಿಗೆ. ಎಷ್ಟೋ ಸಲ ಇದರಿಂದ ಹಲವು ಉತ್ತಮ ಅವಕಾಶಗಳಿಂದ ಮಕ್ಕಳು ವಂಚಿತರಾಗ್ತಾರೆ, ಸಾಧನೆಯ ಪಥದಿಂದ ದೂರ ಆಗ್ತಾರೆ. ನಮ್ಮ ಮಕ್ಕಳು ನಮ್ಮ ಸೇಫ್ಟಿ ಅಂತ ಅಂದರೆ ನಮ್ಮ ಮಕ್ಕಳ ಸೇಫ್ಟಿ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮಕ್ಕಳಿಗೆ ಏನಾಗಬಾರ್ದು ಅಂತ ಹೇಳಿ ಅವರಲ್ಲಿರೋ ಸಾಮರ್ಥ್ಯವನ್ನು ನಾವು ಡೆವಲಪ್ ಆಗೋಕ್ಕೆ ಬಿಡೋದಿಲ್ಲ. ಮಕ್ಕಳು ಜೀವನದಲ್ಲಿ ಎದುರಿಸಬೇಕಾಗಿರುವಂತಹ ಕೆಲವು ವಿಷಯಗಳನ್ನು, ಕೆಲವು ಪರಿಸ್ಥಿತಿಗಳನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ನಾವೇ ಅವರಿಗೆ ಕುಂಠಿತ ಮಾಡಿಬಿಡ್ತೀವಿ. ಸೊ ಪ್ರೀತಿ ಅವರ ಗ್ರೋತನ್ನು ತಡೀತಾ ಇದೆ ಅಂದರೆ ಆ ಪ್ರೀತಿನ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗಿದೆ. ಅದು ಪ್ರೀತಿನ ಅತಿಯಾದ ವ್ಯಾಮೋಹನ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸದ್ಗುರು ಅವರ ಆಸೆ ಪಡು ಸಾಧಿಸು ಪುಸ್ತಕದಲ್ಲೂ ಕೂಡ ಈ ಚಾಪ್ಟರ್ ಇದೆ. ನಾನು ಓದಿದ ನೆನಪಿದೆ ನನಗೆ. ನಿಮ್ಮ ಪ್ರೀತಿ ಇನ್ನೊಬ್ಬರನ್ನ ಕೊಲ್ಲದೆ ಇರಲಿ ಅಂತ. ಓಕೆ, ಸೊ ಇದಕ್ಕೊಂದು ಘಟನೆ
ದಶರಥನ ಬದುಕಿನಲ್ಲೂ ನಮಗೆ ಸಿಗುತ್ತೆ. ಏನದು ಅಂತ ನೋಡೋಣ. ದಶರಥ ಮಂತ್ರಿಮಂಡಲದ ಸಭೆ ಕರೆದಿದ್ರು. ಅಲ್ಲಿ ಗುರು ವಶಿಷ್ಠರು ಆಮಂತ್ರರಾಗಿದ್ದರು. ಮಕ್ಕಳು ಬೆಳೆಯುತ್ತಿದ್ದರು, ಅವರ ವಿದ್ಯಾಭ್ಯಾಸ ಮುಗ್ದಿತ್ತು, ಅವರ ವಿವಾಹದ ಬಗ್ಗೆ ಯೋಚಿಸೋಕೆ ಅಂದ್ಬಿಟ್ಟು ಒಂದು ಸಭೆ ಸೇರಿಸಿದ್ರು. ಅದೇ ಸಮಯಕ್ಕೆ ಇದ್ದಕ್ಕಿದ್ದಂತೆ ಅಲ್ಲಿಗೆ ಮಹರ್ಷಿ ವಿಶ್ವಾಮಿತ್ರರು ಬಂದರು. ಮಹಾದ್ವಾರದಲ್ಲಿ ಅವರು ಬಂದಿದ್ದನ್ನು ನೋಡಿ, ತೇಜಸ್ವಿಯಾಗಿರುವಂತಹ ಅವ್ರನ್ನ ನೋಡಿ ಅಲ್ಲಿದ್ದಂಥ ದ್ವಾರ ಪಾಲಕರು ಓಡಿ ಬಂದು ದಶರಥನಿಗೆ ಹೇಳಿದ್ರು ವಿಶ್ವಾಮಿತ್ರ ಅವರು ಬಂದಿದ್ದಾರೆ ಅಂತ. ತಕ್ಷಣ ದಶರಥ ಎಲ್ಲರೂ ಮೇಲೆದ್ದು ಅವ್ರನ್ನ ಅವರೆಲ್ಲರೂ ಇಡೀ ಟೀಮ್ ಹೋಗಿ ವಿಶ್ವಾಮಿತ್ರನ ಒಳಗಡೆ ಕರ್ಕೊಂಡ್ಬಂದು ಅವ್ರನ್ನ ಕೂರಿಸಿ ಅವ್ರಿಗೆ ಸತ್ಕಾರ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ದಶರಥ ವಿಶ್ವಾಮಿತ್ರ ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ರು. ಏನಂತ ಮಾತಾಡ್ತಾರೆ ಅಂತ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಆಯಿತಾ? ಇದು ಕನೆಕ್ಷನ್ ಇದೆ. ನೆಕ್ಸ್ಟು, ನಿಮ್ಮ ಆಗಮನದಿಂದ ಅಮೃತ ದೊರೆತಂತಾಗಿದೆ. ಬರದ ಭೂಮಿಗೆ ಅಂದರೆ ಬರಡು ಭೂಮಿಗೆ ಮಳೆ ಬಿದ್ದಂತಾಗಿದೆ. ಮಕ್ಕಳೇ ಇಲ್ಲದವರಿಗೆ ಸಂತಾನವಾದಂತಾಗಿದೆ. ಎಲ್ಲ ಕಳೆದುಕೊಂಡವರಿಗೆ ಸಿರಿವಂತರಾದಂತಾಗಿದೆ. ಸ್ವಾಗತ ನಿಮಗೆ, ಸಂತಸವಾಗಿದೆ ನನಗೆ. ತಮ್ಮ ಯಾವ ಕಾಮನೆಯನ್ನು ನಾನು ಈಡೇರಿಸಲಿ, ನಿಮ್ಮ ಯಾವ ಆಸೆಯನ್ನು ನಾನು ಈಡೇರಿಸಲಿ? ತಾವು ನನ್ನಲ್ಲಿಗೆ ಬಂದಿರುವುದು ನನ್ನ ಯೋಗ್ಯತೆಯನ್ನು ಹೆಚ್ಚು ಮಾಡಿದೆ. ನೀವು ಬಂದಿರೋದೇ ನನ್ನ ಯೋಗ್ಯತೆಯನ್ನು ಹೆಚ್ಚು ಮಾಡಿದೆ. ನನ್ನ ಅದೃಷ್ಟವಿದು. ನನ್ನ ಹುಟ್ಟು ಸಫಲವಾಯಿತು. ಬದುಕು ಅರ್ಥವನ್ನು ಕಂಡುಕೊಂಡಿತು. ಮೊದಲು ರಾಜಶ್ರೀ ಎನಿಸಿದ್ದೀರಿ, ತಪಸ್ಸಿನಿಂದ ಬ್ರಹ್ಮಶ್ರೀಯಾದಿರಿ. ನನ್ನ ಅಮಿತ ಗೌರವಕ್ಕೆ ಪಾತ್ರರು ತಾವು ಬಂದಿರುವುದು ನನ್ನ ಅದ್ಭುತವೇ ಸರಿ. ಹೇಳಿ, ಏನಾಗಬೇಕಾಗಿದೆ ನಿಮಗೆ? ಬಂದ ಕಾರಣ ಏನು? ಅದೆಂಥ ಕಾರ್ಯವಾದರೂ ಸರಿ, ಆ ಕುರಿತು ನಾನು ಯೋಚಿಸಬೇಕಾಗಿಲ್ಲ. ಅದಷ್ಟನ್ನೂ ಪೂರೈಸಿಕೊಡುತ್ತೇನೆ. ನನ್ನ ಪಾಲಿನ ದೈವ ನೀವು. ಇಷ್ಟು ಹೊಗಳ್ತಾರೆ ದಶರಥರು ವಿಶ್ವಾಮಿತ್ರರಿಗೆ. ಇಷ್ಟೊಂದು ಮಾತಾಡ್ತಾರೆ ಎಕ್ಸೈಟ್ಮೆಂಟಲ್ಲಿ, ನೀವು ಬಂದಿದ್ದು ಹಾಗೆ ಹೀಗೆ ಅಂತೆಲ್ಲ. ಅದನ್ನು ಕೇಳಿಬಿಟ್ಟು ವಿಶ್ವಾಮಿತ್ರರಿಗೆ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ ಅಂತ. ಅವಾಗ ವಿಶ್ವಾಮಿತ್ರರು ಹೇಳ್ತಾರೆ ದಶರಥನಿಗೆ, ಮಹಾವಂಶದಲ್ಲಿ ಜನಿಸಿದ ನೀನು ವಶಿಷ್ಠರ ಶಿಷ್ಯ. ಇಂತಹ ಮಾತು ಭೂಮಂಡಲದಲ್ಲಿ ನಿನಗೆ ಮಾತ್ರ ಸಲ್ಲುವುದು. ಆಡಿದಂತೆ ನಡೆದುಕೋ ಅಂತ ಹೇಳ್ತಾರೆ. ನನ್ನ ಕಾರ್ಯವನ್ನು ನಡೆಸಿಕೊಡು. ಉದ್ದೇಶವೊಂದನ್ನು ಸಾಧಿಸಲು ನಾನು ಯಾಗ ದೀಕ್ಷಿತನಾಗಿದ್ದೇನೆ. ಅದಕ್ಕೆ ಇಷ್ಟ ಬಂದ ರೂಪ ಧರಿಸುವ ಇಬ್ಬರು ರಾಕ್ಷಸರು ಅಡ್ಡಿಯಾಗಿದ್ದಾರೆ. ಅವರು ಯಾಗ ಮಾಡ್ತಾ ಇರ್ತಾರೆ ವಿಶ್ವಾಮಿತ್ರರು. ಆ ಒಂದು ಯಾಗವನ್ನು ತಡೆಯೋದಕ್ಕೆ ಇಬ್ಬರು ರಾಕ್ಷಸರು ಬಂದು ಅವ್ರ ಯಾಗನ ಹಾಳು ಮಾಡ್ತಾ ಇರ್ತಾರೆ. ಅದನ್ನು ಪೂರ್ತಿ ಮಾಡೋಕ್ಕೆ ಬಿಡ್ತಾನೆ ಇರೋದಿಲ್ಲ. ಇವರು ಎಲ್ಲ ಟ್ರೈ ಮಾಡಿ ಕೊನೆಗೆ ಆಗಲ್ಲ ಅಂಥೇಳಿ ಬೇಜಾರಾಗಿ ಅವ್ರಿಗೆ ಅನಿಸುತ್ತೆ ದಶರಥನ ಹತ್ರ ಆ ಒಂದು ಸೊಲ್ಯೂಷನ್ ಇದೆ ಅಂತ ವಿಶ್ವಾಮಿತ್ರರಿಗೆ. ಅದಕ್ಕೆ ಅಲ್ಲಿಗೆ ಬರ್ತಾರೆ. ಅವರು ತುಂಬ ಪರಾಕ್ರಮಿಗಳು. ಆಮೇಲೆ ಸಮರ ಶಿಕ್ಷಣವನ್ನು ಅವರು ಪಡೆದಿದ್ದಾರೆ. ಅವ್ರ ಹೆಸರು ಮಾರೀಚ ಮತ್ತು ಸುಬಾಹು ಅಂತ ಆ ಇಬ್ಬರು ರಾಕ್ಷಸರ ಹೆಸರು. ನಾನು ಯಜ್ಞ ಮಾಡಬೇಕಾದ್ರೆ ಮಾಂಸ ಹಾಗೂ ರಕ್ತಗಳನ್ನು ಅದ್ರ ಒಳಗಡೆ ಹಾಕ್ಬಿಡ್ತಾರೆ. ಇದರಿಂದ ಯಜ್ಞ ನಾಶ ಆಗ್ತಾ ಇದೆ. ವ್ಯರ್ಥ ಪರಿಶ್ರಮದಿಂದ ನಾನು ನಿರುತ್ಸಾಹಿಯಾಗಿ ಬಂದಿದ್ದೇನೆ. ಸಿಟ್ಟಿನಿಂದ ಶಾಪ ಕೊಡೋಣ ಅಂದರೆ ಆ್ಯಕ್ಚುಲಿ ವಿಶ್ವಾಮಿತ್ರರ ಹತ್ರ ಎಲ್ಲ ಪವರ್ ಇರುತ್ತೆ. ಆದರೆ ಯಜ್ಞದ ಸಮಯದಲ್ಲಿ ದೀಕ್ಷೆ ತೊಗೊಂಡಿರ್ತಾರೆ ಅವರು, ನಾನು ಇಂಥದ್ದೆಲ್ಲ ಮಾಡೋಂಗಿಲ್ಲ ಅಂತ. ಸೊ ಅವಾಗ ಅವ್ರು ಹೇಳ್ತಾರೆ, ಸಿಟ್ಟಿನಿಂದ ಶಾಪ ಕೊಡೋಣ ಅಂದರೆ ಯಾಗದ ಕಾಲದಲ್ಲಿ ಹಾಗೆ ಮಾಡೋಂಗಿಲ್ಲ ನಾವು, ಅದಕ್ಕೆ ನಾನು ಮಾಡಲ್ಲ. ಹಾಗಾಗಿ ನಿನ್ನ ಹತ್ರ ಆ ಸೊಲ್ಯೂಷನ್ ಇದೆ. ಅದೇನೆಂದರೆ ನಿನ್ನ ಹಿರಿಯ ಮಗ ರಾಮನನ್ನು ಕಳಿಸಿಕೊಡು. ನಿನ್ನ ಹಿರಿ ಮಗ ರಾಮನನ್ನು ನನ್ನ ಜೊತೆ ಕಳಿಸ್ಕೊಡು. ಸೊ ನಿಜವಾದ ಪರಾಕ್ರಮಿ ಅವನು. ನನ್ನ ರಕ್ಷಣೆಯಲ್ಲಿ ತನ್ನ ಪರಾಕ್ರಮದಿಂದ ಈ ಕಾರ್ಯವನ್ನು ಅವನು ಮಾತ್ರ ಸಾಧಿಸಬಲ್ಲ. ವಿಘ್ನಕಾರಿಗಳಾದ ರಾಕ್ಷಸರನ್ನು ವಧಿಸುತ್ತಾನೆ ಅವನು. ಸೊ ಹಾಗಾಗಿ ನನ್ನ ಜೊತೆ ಕಳಿಸ್ಕೊಡು. ಇದರಿಂದ ಬರೀ ರಾಕ್ಷಸರು ಕೊಲ್ಲೋದು ಮಾತ್ರ ಅಲ್ಲ, ಅವನಿಗೆ ಶ್ರೇಯಸ್ಸು ಸಿಗುತ್ತೆ. ಅವನಿಗೆ ಶ್ರೇಯಸ್ಸು ಸಿಗುವಂತೆ ನಾನು ಮಾಡ್ತೀನಿ. ಇದರಿಂದ 3 ಲೋಕದಲ್ಲೂ ಅವನು ಖ್ಯಾತಿ ಆಗ್ತಾನೆ. ರಾಮನನ್ನು ಎದುರಿಸಿ ನಿಲ್ಲೋಕ್ಕೆ ಅವ್ರ ಕೈಲಾಗಲ್ಲ. ರಾಮನಲ್ಲದೆ ಇನ್ಯಾರು ಅವರನ್ನು ಕೊಲ್ಲೋಕ್ಕೆ ಆಗಲ್ಲ. ಶೌರ್ಯದ ಸೊಕ್ಕಿನಿಂದ ಯಮಪಾಶಕ್ಕೆ ಸಿಲುಕಿದ್ದಾರೆ ಅವರು. ಶೌರ್ಯದ ಒಂದು ಈಗೋಯಿಂದ, ಪೀಕ್ ಆಫ್ ಈಗೋ, ನನ್ನ ಹತ್ರ ಎಲ್ಲ ಇದೆ ಅಂತ ಆ ರಾಕ್ಷಸರು ಒಂದು ಯಮಪಾಶಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ರಾಮನಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ಮಗನೆಂದು ಪ್ರೀತಿ ತೋರಬೇಡ. ರಾಮ ಬಂದರೆ ಅವರಿಬ್ಬರು ಸತ್ತರು ಅಂತ
ಗ್ಯಾರಂಟಿ. ರಾಮನ ಮಹತ್ವ ನನಗೆ ತಿಳಿದಿದೆ. ತಪಸ್ವಿಗಳಾದ ತೇಜಸ್ವಿ ವಶಿಷ್ಠರಿಗೂ ಗೊತ್ತು ಇದು. ಧರ್ಮ ಮತ್ತು ಬಹುದೊಡ್ಡ ಯಶಸ್ಸು ನಿನಗೆ ಬೇಕಾಗಿದ್ದರೆ ನಿನಗೆ ಬೇಕಾಗಿದ್ದರೆ ರಾಮನನ್ನು ನನ್ನ ಜೊತೆ ಕಳಿಸ್ಕೊಡು. ವಶಿಷ್ಠರು ಪ್ರಮುಖವಾಗಿರುವ ನಿನ್ನ ಮಂತ್ರಿಗಳು ಒಪ್ಪಿದರೆ ಕಳಿಸು. ವಶಿಷ್ಠರು ಒಪ್ಪಿದ್ರೆ ಕಳಿಸು ಅಂತ, ಬಿಕಾಸ್ ಮಂತ್ರಿ ಒಪ್ಪಬೇಕು. ಸೊ 10 ದಿನ ಮಾತ್ರ ಯಾಗ ನಡೆಯುತ್ತೆ, 10 ದಿನ ಅಷ್ಟೇ, ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ ನನ್ನ ಯಾಗ, ನೀನು ಚಿಂತಿಸಬೇಕಾಗಿಲ್ಲ, ನಿನ್ನ ಮಗನನ್ನು ನನ್ನ ಜೊತೆ ಕಳಿಸು ಅಂತ ಹೇಳ್ತಾರೆ. ದಶರಥ ಏನೇನು ಹೇಳಿದ್ರು ಅವಾಗಲೇ, ನಾನು ಎಲ್ಲ ಮಾಡಿಬಿಡ್ತೀನಿ, ನಾನೇನು ಯೋಚನೆ ಮಾಡಲ್ಲ ಅಂತೆಲ್ಲ ಹೇಳಿದರು. ಇಲ್ಲಿ ನೋಡಿ, ಈಗ ದಶರಥಂಗೆ ಸ್ಟಾರ್ಟ್ ಆಯಿತು. ಏನು, ಹೃದಯ ಸೀಳಿದಂತಾಯಿತು, ಸಹಿಸಲಾಗದಷ್ಟು ನೋವಾಯಿತು, ಕ್ಷಣಕಾಲ ಮೂರ್ಛೆ ತಪ್ಪಿದ್ರು. ಎಚ್ಚರವಾದವರು ಸಿಂಹಾಸನದಿಂದ ಎದ್ದು ನಿಂತು ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ರಾಮನಿಗಿನ್ನೂ 16 ವರ್ಷ ಕೂಡ ಆಗಿಲ್ಲ, ರಾಕ್ಷಸರೊಂದಿಗೆ ಯುದ್ಧ ಮಾಡುವ ಅರ್ಹತೆ ಅವನಿಗಿನ್ನ ಬಂದಿಲ್ಲ, ನಾನೇ ಬರ್ತೀನಿ ಬೇಕಾದ್ರೆ ನಿಮ್ಮ ಜೊತೆ ಯುದ್ಧ ಮಾಡೋಕ್ಕೆ, ನನ್ನ ಎಲ್ಲ ಸೈನ್ಯವನ್ನು ಕರ್ಕೊಂಬರ್ತೀನಿ, ನನ್ನ ಸೈನ್ಯದಲ್ಲಿ ಶೂರರಿದ್ದಾರೆ, ಪರಾಕ್ರಮಿಗಳಿದ್ದಾರೆ, ಅಸ್ತ್ರಗಳಿದೆ, ರಾಕ್ಷಸರೊಂದಿಗೆ ಹೋರಾಡಲು ನಾವು ಸಮರ್ಥರಾಗಿದ್ದೀವಿ, ರಾಮನನ್ನು ನಂಗೆ ಕಳ್ಸೋಕ್ಕಾಗಲ್ಲ, ನಾನು ಬರ್ತೀನಿ, ನಾನೇ ಮುಂಚೂಣಿಯಲ್ಲಿ ನಿಂತು ನಿಮ್ಮ ಯಾಗ ಪೂರ್ತಿ ಆಗೋ ಥರ ನೋಡಿಕೊಂಡು ನಾನು ನಿಮ್ಮ ರಕ್ಷಣೆ ಮಾಡಿ ನಾನು ಯುದ್ಧ ಮಾಡ್ತೀನಿ, ನನ್ನ ಸೈನ್ಯ ನಿಮ್ಮ ಜೊತೆ ನಿಂತ್ಕೊಂಡು ಆ ಯುದ್ಧನ ಮಾಡಿ ನಿಮ್ಮ ಯಾಗನ ಪೂರ್ತಿ ಮಾಡ್ತೀವಿ, ಆದರೆ ರಾಮನ್ ಮಾತ್ರ ಬೇಡ, ರಾಮನ್ ಮಾತ್ರ ಕಳಿಸಲ್ಲ ಅಂತ ದಶರಥ ಹೇಳ್ತಾರೆ. ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರು ತಾನೆ. ಓಕೆ, ಹೇಗೆ ನಾವು ಇದು ಮಾಡ್ತೀವಿ ನೋಡಿ. ಅವನಿನ್ನು ಬಾಲಕ, ವಿದ್ಯೆ ಇನ್ನೂ ಗೊತ್ತಿಲ್ಲ ಅವನಿಗೆ, ಶತ್ರು ಜೊತೆ ಹೋರಾಡೋ ಅಭ್ಯಾಸ ಇಲ್ಲ ಅವನಿಗೆ, ಇದುವರೆಗೂ ಯಾವ ಯುದ್ಧನೂ ಮಾಡಿಲ್ಲ, ಅಸ್ತ್ರಬಲ ಅವನ ಹತ್ರ ಇಲ್ಲ, ಯುದ್ಧ ಪರಿಣಿತಿಯೂ ಅವನಿಗೆ ಗೊತ್ತಿಲ್ಲ, ರಾಕ್ಷಸರು ಅವರೆಲ್ಲ ಭಾಳ ಸ್ಟ್ರಾಂಗ್ ಇರ್ತಾರೆ, ರಾಮನ ಕೈಲಿ ಅದು ಕಷ್ಟ ಆಗುತ್ತೆ, ಅವನು ಈ ಸಮರಕ್ಕೆ ತಕ್ಕವನಲ್ಲ, ರಾಮನಿಲ್ಲದ ಕ್ಷಣವು ರಾಮನಿಲ್ಲದೆ ನಾನಂತೂ ಬದುಕಿರೋಕ್ಕಾಗಲ್ಲ, ಹಾಗಾಗಿ ರಾಮನನ್ನು ನೀವು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇನ್ನು ರಾಮ ಬರಲೇಬೇಕು ಅಂತ ಇದ್ದರೆ ನಾನು ಮತ್ತು ಚದುರಂಗ ಬಲವು ಜೊತೆಗಿರುತ್ತದೆ. 60,000 ವರ್ಷಗಳಾದ ಮೇಲೆ ಹುಟ್ಟಿದವ ರಾಮ, 60,000 ವರ್ಷಗಳಾದ ಮೇಲೆ ಹುಟ್ಟಿರೋದು ರಾಮ. ಸೊ ಕಷ್ಟಪಟ್ಟು ರಾಮನನ್ನು ಪಡೆದುಕೊಂಡಿದ್ದೇನೆ, ರಾಮನೊಬ್ಬನನ್ನೇ ಕಳಿಸೋಕ್ಕಾಗಲ್ಲ, ರಾಮನೊಬ್ಬನಂತೂ ಕಳ್ಸೋಕ್ಕಾಗಲ್ಲ, 4 ಮಕ್ಕಳಲ್ಲೂ ನನಗೆ ಸಮಾನ ಪ್ರೀತಿ ಇದೆ, ಆದರೆ ಹಿರಿಯನಾದ ರಾಮನನ್ನು ನಾನು ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ದಶರಥನೇ ತಪಸ್ ಮಾಡಿ ವಿಷ್ಣು ಹತ್ರ ಕೇಳಿ ನೀವೇ ನನಗೆ ಹುಟ್ಟಿ ಬರಬೇಕು ರಾವಣನ ವಧೆ ಮಾಡೋಕ್ಕೆ ಅಂತ ಕೇಳಿಕೊಂಡು ಆ ಒಂದು ಪುತ್ರಯಾಗನ ಅವರು ಮಾಡಿ ದಶರಥ ಅವರು ವಿಷ್ಣುವನ್ನ ರಾಮ ಆಗಿ ಅವರು ಸ್ವೀಕರಿಸೋದು ಅವರೇ ಕೇಳಿಕೊಂಡು. ನೋಡಿ ಹೆಂಗಾಗುತ್ತೆ, ಕೇಳಿಕೊಂಡು ಭಗವಂತ ಹುಟ್ಟಿಸಿದ್ದಾದ ಮೇಲೆ ನಿಂಗೂ ನನ್ನ ಮಗುಗೂ, ಈಗ ಭಗವಂತ ನೀನೇ ಮಗುವಾಗಿ ಬಾಪ್ಪ ಅಂತಾನೋ ಅಥವಾ ದೇವರೇ ನನಗೊಂದು ಮಗು ಕೊಡು, ನೀನು ಮಗು ಕೊಡು ಅಂತ ಎಷ್ಟೊಂದು ಜನ ಹರಕೆ ಹೊತ್ಕೊಂಡು ಕೇಳ್ಕೊಳ್ತಾರೆ. ಮಗು ಕೊಟ್ಟಾದ ಮೇಲೆ ಅದು ಈ ಕೊಟ್ಟವ್ರು ಯಾರು? ದೇವರು. ಕೊಟ್ಟಾದ ಮೇಲೆ ಮಗು ನಮ್ಮ ಹೊಟ್ಟೆಲಿ ಹುಟ್ಟಿದ ಮೇಲೆ ನಾವು ಆಟೋಮೆಟಿಕ್ಕಾಗಿ ನಮ್ಗೆ ಬಂದುಬಿಡುತ್ತೆ ಇದು ನಂದು ಅಂತ ಬಂದುಬಿಡುತ್ತೆ. ಮನುಷ್ಯನ ಅದೇ ಗುಣ ಅಲ್ವಾ, ಎಲ್ಲ ಕೊಟ್ಟಿರೋದು ಭಗವಂತನೇ, ಎಲ್ಲ ಕೊಟ್ಟಿರೋದು ಯೂನಿವರ್ಸೇ, ಕೊಡೋ ತನಕ ಮಾತ್ರ ನಾವು ತಗ್ಗಿ ಬಗ್ಗಿ ತಲೆ ತಗ್ಸ್ಕೊಂಡು ಹರಕೆ ಹೊತ್ಕೊಂಡು ಎಲ್ಲ ನೀನೇ ತಂದೆ, ಎಲ್ಲ ನಿಂದೇ ತಂದೆ ಅಂತ ನಾಟಕ ಆಡ್ತಾ ಇರ್ತೀವಿ. ನಮಗೆ ಕೊಟ್ಟ ಮೇಲೆ ದೇವಸ್ಥಾನ ಕಡೆ ತಿರುಗೂ ನೋಡಲ್ಲ ನಾವು, ಹರಕೆನೇ ಮರ್ತೋಗ್ಬಿಡ್ತವೆ ಎಷ್ಟೋ ಜನ, ಹೌದೋ ಇಲ್ವೋ? ಸೊ ದೇವರೇ ಕೊಡು ವರಾನ ಅಂತ ಕೇಳಿ ಪಡ್ಕೊಂಬಿಟ್ಟು ಮಗು ಹುಟ್ಟಿದ ಮೇಲೆ ಅದು ನನ್ನ ಮಗು ಅನ್ನೋ ಥರ ಅಧಿಕಾರ ಚಲಾಯಿಸಕ್ಕೆ ಹೋಗ್ತೀವಿ. ಅದು ಭಗವಂತನ ಮಗು, ಭಗವಂತ ಕೊಟ್ಟಿರೋ ಮಗು. ಎಲ್ಲರಿಗೂ ಅಷ್ಟೇ, ಎಲ್ಲನೂ ಭಗವಂತಂದೆ, ಎಲ್ಲನೂ ಯೂನಿವರ್ಸ್ದೆ. ಇಲ್ಲಿ ಸುಮ್ಮನೆ ನಂದು ಅಂತ ನಾವು ಕಿತ್ತಾಡ್ತಾ ಇದ್ದೀವಿ. ಓಕೆ, ಸೊ ದಶರಥ ಹಿಂಗೆ ಹೇಳೇ ಪಡ್ಕೊಂಡಿರೋದು, ಆದರೆ ದಶರಥ ಅದನ್ನು ಮರ್ತೋಗ್ಬಿಟ್ರು. ಈಗ ನಾನು ಕಳ್ಸೋಕ್ಕಾಗಲ್ಲ ನನ್ನ ರಾಮನ್ನ ಅಂತ. ರಾಮನ್ನ ಪಡೆದಿದ್ದೇ ರಾವಣನ ವಧೆ ಮಾಡೋಕ್ಕೆ. ವಿಷ್ಣುನೇ ಬಂದಿದ್ದಾರೆ ಅಂತ ಗೊತ್ತು, ಆ ಶಕ್ತಿ ಇದೆ ಅಂತ ಗೊತ್ತು, ಆದರೆ ನನ್ನ ಮಗ ಅನ್ನೋ ವ್ಯಾಮೋಹ ಹೇಗೆ ತಡೆಯುತ್ತೆ ನೋಡಿ, ಆಯಿತಾ? ಆವಾಗ ಮಹರ್ಷಿಗಳಿಗೆ, ವಿಶ್ವಾಮಿತ್ರರಿಗೆ ಕೋಪ ಬರುತ್ತೆ. ಆವಾಗ ಮತ್ತೆ ಇವ್ರು ಕೇಳ್ತಾರೆ, ಯಾರು ದಶರಥ ಕೇಳ್ತಾರೆ, ಸರಿ ಆಯಿತು, ಯಾವ ರಾಕ್ಷಸರು ಅವರು, ಯಾರ ಮಕ್ಕಳು, ಏನವರ ಪರಾಕ್ರಮ, ಅವರ ಆಕಾರ ಹೇಗಿದೆ, ನಾನು ರಾಮನ್ನು ನನ್ನ ಸೈನ್ಯವನ್ನು ಅವರೊಂದಿಗೆ ಹೇಗೆ, ನಾನು ಮತ್ತು ರಾಮನೋ ಯಾರೋ ಸರಿ ನಮ್ಮ ಸೈನ್ಯ ಹೇಗೆ ಅವ್ರ ಜೊತೆ ಯುದ್ಧ ಮಾಡಬೇಕು, ರಾಕ್ಷಸರನ್ನು ರಾಕ್ಷಸರಿಗೆ ಮಾಯಾಯುದ್ಧ ಮಾಡೋಕ್ಕೆ ಬರುತ್ತಾ, ಇದೆಲ್ಲ ಏನಿದೆ ಅವ್ರದ್ದು ನಮಗೆ ತಿಳಿಸಿ, ನಾವು ಅದ್ರ ಪ್ರಕಾರ ಪ್ರಿಪೇರ್ ಆಗ್ತೀವಿ ಅಂತ ಹೇಳ್ತಾರೆ. ಆಗ ಇವ್ರಿಗೆ ತುಂಬ ಕೋಪ ಬಂದುಬಿಡುತ್ತೆ. ಯಾರಿಗೆ? ವಿಶ್ವಾಮಿತ್ರರಿಗೆ. ನೀನು ಇಂಥ ಒಂದು
ಧರ್ಮದ ಒಂದು ವಂಶದಲ್ಲಿ ಹುಟ್ಟಿರೋನಾಗ್ಬಿಟ್ಟು ನೀನು ಹೀಗೆ ಹೇಳ್ತಾ ಇದೆಯಲ್ಲ ಅಂತ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಆಗ ಅವ್ರು ಹೇಳ್ತಾರೆ, ರಾವಣನೆಂಬ ರಾಕ್ಷಸನಿದ್ದಾನೆ, ಬ್ರಹ್ಮನಿಂದ ವರ ಪಡೆದ ಆತ 3 ಲೋಕಗಳನ್ನು ಪೀಡಿಸ್ತಾ ಇದ್ದಾನೆ. ನನ್ನ ಯಜ್ಞಕ್ಕೆ ತೊಂದರೆ ಕೊಡ್ತಾ ಇರೋರು ಅವನ ಪ್ರಚೋದನೆಯಿಂದಲೇ, ಅವನ ಕಡೆ ರಾಕ್ಷಸರೇ ನಮಗೆ ತೊಂದರೆ ಕೊಡ್ತಾ ಇರೋದು. ಇದನ್ನು ಕೇಳಿದ ತಕ್ಷಣ ಭಯ ಆಗ್ಬಿಡುತ್ತೆ. ಯಾರಿಗೆ? ವಿಶ್ವಾಮಿತ್ರರಿಗೆ. ತಕ್ಷಣ ಹೇಳ್ತಾರೆ ಮತ್ತೆ ವಿಶ್ವಾಮಿತ್ರರು, ಮಹರ್ಷಿ, ಅವನೊಂದಿಗೆ ಯುದ್ಧ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನ್ನ ಮಕ್ಕಳ ಮೇಲೆ ಕೃಪೆ ಮಾಡಿ, ಅಲ್ಪ ಭಾಗ್ಯದವನು ನಾನು, ನೀವೇ ಗುರು ನನಗೆ, ನೀವೇ ದೈವ. ದೇವತೆಗಳು, ದಾನವರು, ಗಂಧರ್ವರು, ಯಕ್ಷರು, ನಾಗಗಳು ಯಾರೂ ಕೂಡ ರಾವಣನನ್ನು ಎದುರಿಸೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಸಾಮಾನ್ಯ ನರಮನುಷ್ಯರಿಂದ ಸಾಧ್ಯನಾ? ನನ್ನಿಂದ ಇದು ಅಸಾಧ್ಯ, ನನ್ನ ಸೈನ್ಯದಿಂದ ಅಸಾಧ್ಯ. ಮಕ್ಕಳು ಎಲ್ಲರ ಜೊತೆ ಸೇರಿ ಸಮರ ಸಾಧಿಸಿದ್ದರೂ ಇದು ಸಾಧ್ಯವಾಗದ ಮಾತು. ಇನ್ನು ನನ್ನ ಮಗನೊಬ್ಬನೇ ಯುದ್ಧ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ, ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ದಶರಥ ಹೇಳ್ತಾನೆ. ದಶರಥನೇ ಮನುಷ್ಯರಿಂದ ಮಾತ್ರ ರಾವಣಿಗೆ ಸಾವು ಅಂತ ಇರುತ್ತೆ. ಈ ಕತೆ ನಿಮಗೆ ಗೊತ್ತಿದ್ರೆ ನಿಮಗೆ ಕನೆಕ್ಟಿವಿಟಿ ಸಿಗುತ್ತೆ ರಾಮಾಯಣ ಓದಿದ್ರೆ. ಅಂದರೆ ರಾವಣ ವರ ಪಡ್ಕೊಂಡಿರ್ತಾನೆ, ಯಾವ ದೇವತೆಗಳಿಂದ, ಗಂಧರ್ವರಿಂದ, ಇವ್ರು ಯಾರಿಂದನೂ ನನಗೆ ಸಾವಾಗಬಾರ್ದು ಅಂತ. ನನಗೆ ಸಾವಾದರೆ ಮನುಷ್ಯರಿಂದ ಮಾತ್ರ ಆಗಬೇಕು ಅಂತ. ಯಾಕೆ ಅಹಂಕಾರದಿಂದ ಹಂಗೆ ಹೇಳಿರ್ತಾರೆ ಅಂದರೆ, ಮನುಷ್ಯ ಇವರೇ ಏನೂ ಮಾಡೋಕ್ಕಾಗಲ್ಲ, ಮನುಷ್ಯ ಏನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಈಗೋ ಅಲ್ಲಿ. ಅದಕ್ಕೆ ಹೇಳೋದು, ಯಾವುದೇ ಒಬ್ಬ ಕಳ್ಳ ಆಗಲಿ ಒಂದಾದರೂ ಒಂದು ಸುಳಿವು ಬಿಟ್ಟಿರ್ತಾನೆ ಅಂತೀವಲ್ಲ, ಹಾಗೆ ಆ ಈಗೋಲ್ ಏನು ಮಾಡಿರ್ತಾರೆ, ಅವರು ಮನುಷ್ಯ ಪರವಾಗಿಲ್ಲ ಅಂತ ಹೇಳಿಬಿಟ್ಟಿರ್ತಾರೆ. ಅದಕ್ಕೆ ದಶರಥ ಅವರೆಲ್ಲ ಯಜ್ಞ ಮಾಡಿ ರಾಮನ್ನ ಪಡ್ಕೊಂಡು ಮನುಷ್ಯನಾಗಿ ಪಡ್ಕೊತಾರೆ. ಆದರೆ ಇಲ್ಲಿ ಮರ್ತೋಗ್ಬಿಟ್ಟಿದ್ದಾರೆ ಇವಾಗ ಅದನ್ನು, ಇಲ್ಲ ನಾನು ಕಳಿಸಲ್ಲ, ನಾನು ರಾಮನ ಕಳಿಸಲ್ಲ ಅಂತ. ಆವಾಗ ಮಹರ್ಷಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ, ಅಗ್ನಿಗೆ ತುಪ್ಪ ಸುರಿದಂತಾಗುತ್ತೆ. ಅಸಾಧ್ಯ ಕೋಪದಿಂದ ಅವರು ಮೇಲೆದ್ದಿ ಜೋರಾಗಿ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮೊದಲು ಮಾತು ಕೊಟ್ಟು ಈಗ ಅದನ್ನು ಮರಿತಾ ಇದೆಯಾ ನೀನು? ನಿನ್ನ ಕುಲಕ್ಕೆ ಇದು ಭೂಷಣವಲ್ಲ. ನಿನ್ನಿಂದ ಈ ಕೆಲಸ ಆಗಲ್ಲ ಅಂದಮೇಲೆ ನಾನು ಹೊರಟೋಗ್ತೀನಿ ಬಿಡು ಅಂತ ಹೇಳಿಬಿಟ್ಟು, ನೀನು ಮಿಥ್ಯ ಪ್ರಜ್ಞೆಯ, ನೀನು ನಿನ್ನವರೊಂದಿಗೆ ಸುಖಿಯಾಗಿರು ಅಂತ ಹೇಳಿ ಜೋರಾಗಿ ಬಿರುಸಾಗಿ ಮಾತಾಡ್ತಾರೆ. ವಿಶ್ವಾಮಿತ್ರ ಜಗತ್ತನ್ನೇ ನಡುಗಿಸುವ ಚಂಡಕೋಪವನ್ನು ಕಂಡ ಮಹರ್ಷಿ ವಶಿಷ್ಠರು ರಾಜನಿಗೆ ಹೇಳ್ತಾರೆ. ವಶಿಷ್ಠರು ಯಾರು? ದಶರಥರ ಮಂತ್ರಿ. ಅವ್ರು ಹೇಳ್ತಾರೆ, ನೀವು ಎಂಥ ವಂಶದಲ್ಲಿ ಜನಿಸಿದ್ದೀರಾ? ಇಕ್ಷ್ವಾಕು ವಂಶದಲ್ಲಿ ಜನಿಸಿದವರು. ಧರ್ಮವೇ ನಿಮ್ಮ ಮೈ ತುಂಬ ತುಂಬಿದೆ, ತಪಸ್ವಿ ನೀವು, ಧೈರ್ಯಶಾಲಿ, ನೀವೇ ಧರ್ಮವನ್ನು ಬಿಡಬಾರ್ದು. ರಘುವಂಶದವರು ಧರ್ಮಾತ್ಮರು ಎಂದು 3 ಲೋಕಗಳಲ್ಲೂ ಪ್ರಸಿದ್ಧಿ ಇದೆ. ಮಾಡುತ್ತೇನೆ ಎಂದು ಹೇಳಿ ಈಗ ಮಾಡದಿದ್ದರೆ ಅದು ಅಧರ್ಮಿಯಾದಂಗಾಗತ್ತೆ. ಹಾಗಾಗಿ ಇದರಿಂದ ನಿನ್ನ ಪುಣ್ಯವೆಲ್ಲ ನಾಶವಾಗುತ್ತೆ. ರಾಮನನ್ನು ಇವ್ರ ಜೊತೆ ಕಳಿಸು. ವಿಶ್ವಾಮಿತ್ರರ ರಕ್ಷಣೆ ಇರುವಾಗ ಅಸ್ತ್ರ ಗೊತ್ತಿದ್ದರೂ ಗೊತ್ತಿಲ್ಲದಿದ್ದರೂ ರಾಕ್ಷಸರು ಏನೂ ಮಾಡೋಕ್ಕಾಗಲ್ಲ. ಇದು ವಶಿಷ್ಠರಿಗೆ ಗೊತ್ತಿರುತ್ತೆ. ಅಂದರೆ ರಾಮನ್ಗೆ ಏನು ಗೊತ್ತಿಲ್ಲದೆ ಇರಲಿ, ಅವ್ರ ಜೊತೆ ವಿಶ್ವಾಮಿತ್ರರಿದ್ದಾರೆ ಅಂದರೆ ನೀನೇನು ಹೆದರ್ಕೊಂಬೇಡ, ಕಳಿಸು ಅಂತ ಹೇಳ್ತಾರೆ. ಸೊ ಯಾಕೆ ಅಂದರೆ ವಿಶ್ವಾಮಿತ್ರರಿಗೆ ತಿಳಿದಿರುವಷ್ಟು ಅಸ್ತ್ರವಿದ್ಯೆ ಜಗತ್ತಿನಲ್ಲಿ ಯಾರಿಗೂ ತಿಳಿದಿಲ್ಲ. ದೇವತೆಗಳು, ಋಷಿಗಳು, ಅಸುರರು, ರಾಕ್ಷಸರು, ಗಂಧರ್ವರು, ಯಕ್ಷರು, ಕಿನ್ನರರು, ನಾಗಗಳು ಯಾರಿಗೂ ಗೊತ್ತಿರದ ಅಸ್ತ್ರಗಳು ವಿಶ್ವಾಮಿತ್ರರ ಬಳಿ ಇದೆ. ಅದಲ್ಲದೆ ಹೊಸ ಅಸ್ತ್ರಗಳನ್ನು ಸೃಷ್ಟಿ ಮಾಡೋ ಸಾಮರ್ಥ್ಯ ಇರೋದು ವಿಶ್ವಾಮಿತ್ರರಿಗೆ ಮಾತ್ರ. ಅವರು ಈ ಒಂದು ಅವಕಾಶ ಹಿಂದೆನೂ ಸಿಗಲ್ಲ, ಮುಂದೆನೂ ಸಿಗಲ್ಲ. ಅವ್ರನ್ನ ಕಳಿಸ್ಕೊಡು, ಮಹರ್ಷಿಯ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಆಗ ವಶಿಷ್ಠರ ಮಾತನ್ನು ಕೇಳಿ ಸ್ವಲ್ಪ ದಶರಥನಿಗೆ ಅಂಥೇಳಿ ಸ್ವಲ್ಪ ಪಾಸ್ ಕೊಟ್ಟು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಹೌದಲ್ವಾ ಅಂಥೇಳಿ ಅವ್ರು ಹಿಂದಿಂದೆಲ್ಲ ನೀನೇನಕ್ಕೆ ರಾಮನ್ನ ಪಡೆದಿದ್ದು ಅಂತೆಲ್ಲ ನೆನಪು ಮಾಡ್ತಾರೆ. ಆವಾಗ ದಶರಥನಿಗೆ ಹೌದಲ್ವಾ ಅಂತ ಹೇಳಿ ಆವಾಗ ಯೋಚನೆ ಬರುತ್ತೆ. ಹಾಗೆ ನೋಡಿ, ನಮ್ಮ ಜೀವನದ ಉದ್ದೇಶ ನಮಗೆ ಗೊತ್ತಿರಲ್ಲ, ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ. ಯಾಕೆ ನಮ್ಮ ಲೈಫಲ್ಲಿ ಒಬ್ಬರು ಗುರು ಬೇಕು ಅನ್ನೋದು ಇದಕ್ಕೇನೆ. ಒಬ್ಬ ಗುರು ನಮ್ಮ ಲೈಫಲ್ಲಿ, ಸರಿಯಾದ ಗುರು ನಮ್ಮ ಲೈಫಲ್ಲಿದ್ದರೆ ನಮ್ಮ ಮಾರ್ಗ, ಯಾವ ಮಾರ್ಗಕ್ಕೆ ಹೋಗಬೇಕು, ನನ್ನ ಡೆಸ್ಟಿನಿ ಏನು ಅಂತ ಅವ್ರು ತೋರಿಸ್ಕೊಡೋದು ಅಂದರೆ ಅವರೇ ನಮ್ಮನ್ನು ಕರ್ಕೊಂಡೋಗಿ ಅದನ್ನು ಮಾಡಿಸಲ್ಲ. ಜಸ್ಟ್ ಅದಕ್ಕೆ ಬೇಕಾಗಿರುವಂಥ ಓಪನಿಂಗ್ ಕೆಲಸ ಮಾಡ್ತಾರೆ, ಐ ಓಪನಿಂಗ್ ಅಂತೀವಲ್ಲ, ಕೆಲಸ ಮಾಡ್ತಾರೆ. ಇಲ್ಲಿ ದಶರಥಂಗೂ ಕಣ್ ತರಿಸಿದ್ರು. ಅಂದರೆ ಅವರು ಆ ಕಾನ್ಸೆಪ್ಟ್ ಅರ್ಥ ಆಯಿತು, ಹೌದಲ್ವಾ, ಎಷ್ಟೋ ಮರ್ತೋಗಿರೋ ವಿಚಾರಗಳನ್ನು ನೆನಪು ಮಾಡೋದು ಗುರುಗಳ ಕೈಲಿ, ನಮ್ಮ ಪಾಸ್ಟನ್ನು ನೆನಪು ಮಾಡಿಸೋದು ಗುರುಗಳೇ. ಸೊ ಓಪನ್ ಮಾಡ್ತಾರೆ. ಹಾಗಾಗಿ ಗುರು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಆವಾಗ ದಶರಥನ್ಗೆ ಅರ್ಥ ಆಗುತ್ತೆ. ಆವಾಗ ಅವರು ಹೌದಲ್ವಾ ಅಂತ ಹೇಳಿ ಆಮೇಲೆ ವಿಶ್ವಾಮಿತ್ರ ಹತ್ರ ಕ್ಷಮೆ ಕೇಳಿ, ರಾಮನನ್ನು ನಾನು ಕಳಿಸ್ಕೊಡೋಕ್ಕೆ ರೆಡಿ ಇದ್ದೀನಿ, ನಿಮ್ಮ ಜೊತೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಆಗ ವಿಶ್ವಾಮಿತ್ರರು ರಾಮನಿಗೆ ಅತಿ ಬಲ ಎನ್ನುವ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ.
ಅಸಂಖ್ಯ ದಿವ್ಯಶಾಸ್ತ್ರಗಳನ್ನು ಹೇಳ್ಕೊಡ್ತಾರೆ. ತಾಟಕಿಯನ್ನು ಕೊಂದು ಸುಬಾಹು ಮತ್ತು ಮಾರೀಚರನ್ನು ಓಡಿಸಿ ಯಜ್ಞ ಸಂರಕ್ಷಣೆ ಮಾಡಿದ ರಾಮ ಯಶಸ್ವಿ ಅನ್ಸ್ಕೊಳ್ತಾರೆ. ಕಲ್ಲಾಗಿದ್ದಂತಹ ಅಹಲ್ಯೆಯನ್ನು ಅವರು ಮತ್ತೆ ಮನುಷ್ಯನಾಗಿ ಅಂದರೆ ಜೀವನ ವಾಪಸ್ ಬರುತ್ತೆ ಅವ್ರಿಗೆ. ಅವನಿಗೆ ಸೀತೆ ಸಿಗ್ತಾಳೆ. ಇದೆಲ್ಲವೂ ವಿಶ್ವಾಮಿತ್ರರ ಜೊತೆಗೆ ಹೋಗಿದ್ರಿಂದನೇ ಆಗಿದ್ದು. ಡೆಸ್ಟಿನಿ ಹೆಂಗೆ ಕರ್ಕೊಂಡು ಹೋಗುತ್ತೆ, ಯಾರೋ ಬರ್ತಾರೆ ಕರ್ಕೊಂಡು ಹೋಗ್ತಾರೆ. ಗುರುಗಳಿಗೆ ಗೊತ್ತಿರುತ್ತೆ ಇವ್ರು ಯಾವ ದಾರಿಯಲ್ಲಿ ಹೋಗಬೇಕು ಅಂತ, ನಾವು ಬಿಡ್ತಾ ಇರಲ್ಲ ಅಥವಾ ನಮ್ಮ ಮನೆಯವ್ರು ಬಿಡ್ತಿರಲ್ಲ. ಓಕೆ, ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಜಾಗರೂಕತೆಯನ್ನು ಅತಿಯಾಗಿಸಿಕೊಂಡು ಮಕ್ಕಳ ಅವಕಾಶಗಳನ್ನು ಅವ್ರಿಗೆ ಮಕ್ಕಳ ಅವಕಾಶಗಳನ್ನು ನೀವು ಕಿತ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ನಮ್ಮ ಮಕ್ಕಳುಗಳ ಮೇಲೆ ಅತಿಯಾದ ವ್ಯಾಮೋಹದಿಂದ ನಮ್ಮ ಮಕ್ಕಳನ್ನು ನಾವು ಕುಂಠಿತರು ಮಾಡೋದು ಬೇಡ. ಅವರಲ್ಲಿರೋ ಸಾಮರ್ಥ್ಯವನ್ನು ನಾವು ಕೊಲ್ಲಿಸೋದು ಬೇಡ. ಅವರಲ್ಲಿರೋ ಸಾಮರ್ಥ್ಯವನ್ನು ನಾವು ಅವರ ಡೆಸ್ಟಿನಿ ಏನಿದೆ, ಅವ್ರ ಕರ್ಮ ಏನಿದೆ, ಅದನ್ನು ಅವರು ಪೂರ್ಣ ಮಾಡೋದಕ್ಕೆ ನಮ್ಮ ಕೈಲಾದಂತಹ ಸಪೋರ್ಟ್ನ ನಾವು ಮಾಡೋಣ. ಅದೇ ನಿಜವಾದ ಪ್ರೀತಿ ವಿಕಾಸವನ್ನು ಸ್ಟಾಪ್ ಮಾಡದೇ ಇರಲಿ. ಇದು ಬರೀ ಮಕ್ಕಳಿಗೆ ಅಲ್ಲ. ನೀವು ಲವ್ ಮಾಡ್ತಾಯಿದ್ರೆ ನನ್ನ ರಿಕ್ವೆಸ್ಟು, ನಾನು ರೀಸೆಂಟಾಗಿ ಒಬ್ಬರು ಯಂಗ್ಸ್ಟರ್ದು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಲವ್ ಬ್ರೇಕಪ್ ಆಗಿದೆ ಅಂದಾಗ ಅವ್ರಿಗೊಂದು ಮಾತು ಹೇಳಿದೆ, ಪ್ರೀತಿ ಮಾಡ್ತಾ ಇದ್ರಿ ಅಲ್ವಾ, ಆವಾಗ ನೀವು ಎಷ್ಟು ಕ್ಷಣ ಖುಷಿಯಾಗಿದ್ರಿ ಅಂತ. ಖುಷಿ ಕೇಳ್ತಾ ಇರೋದು, ಸುಖ ಅಲ್ಲ, ಅಂದರೆ ಕಿಕ್ಕಲ್ಲ ನಾನು ಹೇಳ್ತಾ ಇರೋದು, ಖುಷಿ ನೆಮ್ಮದಿ ಎಷ್ಟಿತ್ತು ಅಂತ. ಅವ್ರು ಯೋಚನೆ ಮಾಡ್ತಾ ಒಂದೊಂದೇ ಹೇಳ್ತಾ ಬಂದರು. ನಾನು ಒಂದೊಂದೇ ಕೇಳ್ತಾ ಬಂದೆ. ಅವಾಗ ಒಂದೊಂದೇ ಹೇಳಿದ್ರು ಅವರು, ಫುಲ್ ಡೀಪಾಗಿ ಹೇಳಲ್ಲ. ಆಗ ನಾನು ಹೇಳಿದೆ, ಫೈನಲಿ ನೀವು ಪ್ರೀತಿಯಲ್ಲಿದ್ದಾಗಲೂ ನೆಮ್ಮದಿಯಾಗಿರಲಿಲ್ಲ ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ ಅಂತ. ಆಗ ಅವ್ರು ರಿಯಲೈಸ್ ಆಯಿತು, ಹೌದು ಅಂತ. ಸೊ ಈಗ ಬ್ರೇಕ್ ಆಗಿದೆ ಅಲ್ವಾ, ನಾನು ನಿಮ್ಗೊಂದು 2 ಮಂತ್ಸ್ ಟೈಮ್ ಕೊಡ್ತೀನಿ. ಈ 2 ಮಂತ್ಸಲ್ಲಿ ನೀವು ಪ್ರೀತಿಯಲ್ಲಿದ್ದಾಗ ನೆಮ್ಮದಿಯಿಂದ ಇದ್ರೋ, ಇವಾಗ ನೆಮ್ಮದಿಯಾಗಿರ್ತಿರೋ ಅಂತ ಒಂದು ಸ್ಪಿರಿಚುವಲ್ ದೃಷ್ಟಿಕೋನದಿಂದ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಅವ್ರಿಗೆ ನಾನು ಹೇಳಿದ್ದು. ಹಳೆಯ ಒಂದು ಹುಡುಗಂಗೆ ಇದೇ ಥರ ಮಾಡಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ಇವಾಗ ಅಂತ ಹೇಳ್ತಾಯಿದ್ರು. ಅಂದರೆ ಪ್ರೀತಿ ನಮ್ಮ ಸಾಮರ್ಥ್ಯವನ್ನು ಹಾಳು ಮಾಡಬಾರ್ದು. ಪ್ರೀತಿ ನಮ್ಮನ್ನು ಡಾಮಿನೇಟ್ ಮಾಡಬಾರ್ದು. ಪ್ರೀತಿ ನಮ್ಮ ಅಭಿವೃದ್ಧಿಗೆ ಅಡ್ಡಿ ಆಗಬಾರ್ದು. ಪ್ರೀತಿ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಪ್ರೀತಿ ನಮಗೆ ಹಿಂಸೆ ಆಗಬಾರ್ದು. ಪ್ರೀತಿ ನಮಗೆ ಸ್ವಾತಂತ್ರ್ಯ ಆಗಬೇಕು. ಪ್ರೀತಿ ನಮ್ಮ ತನವನ್ನು ಬೆಳೆಯೋಕ್ಕೆ ಬಿಡಬೇಕು. ಪ್ರೀತಿ ವಿಕಾಸವಾಗಬೇಕು, ವಿಕಾಸವನ್ನು ಕುಂಠಿತಗೊಳಿಸೋದಲ್ಲ. ಹಾಗಾಗಿ ಪ್ರೀತಿಗೂ ವ್ಯಾಮೋಹಕ್ಕೂ ವ್ಯತ್ಯಾಸ ಇದೆ. ಸೊ ಪ್ರೀತಿ ಅಂದರೆ ನೀವು ಯಾರನ್ನಾದ್ರೂ ಪ್ರೀತಿಸ್ತಿದ್ದೀರಾ ಅಂದರೆ ಅದು ಅವರ ಬೆಳವಣಿಗೆ ಮತ್ತು ನನ್ನ ಬೆಳವಣಿಗೆ ಎರಡಕ್ಕೂ ಪೂರಕವಾಗಿರಬೇಕು. ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಾನಸಿಕ, ಭಾವನಾತ್ಮಕ ಅಥವಾ ದೈಹಿಕ ಅಥವಾ ಅವ್ರ ಕನಸುಗಳು, ಅವರ ಆತ್ಮಾಭಿವೃದ್ಧಿ ಅಂತೀವಲ್ಲ, ಅದಕ್ಕೆ ಅಡ್ಡಿ ಆಗ್ತಾ ಇದ್ದರೆ ದಟ್ ಇಸ್ ನಾಟ್ ಲವ್ ಅಂತ. ಲವ್ ವಿಲ್ ನೆವರ್ ಮೇಕ್ ಎನಿ ರಾಂಗ್. ಯಾರಿಗೂ ತಪ್ಪು ಮಾಡಲ್ಲ ಪ್ರೀತಿ. ಬಟ್ ಆ ಪ್ರೀತಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಪ್ರೀತಿ ಬೇರೆ, ವ್ಯಾಮೋಹ ಬೇರೆ. ಸೊ ಪ್ರೀತಿ ನಮ್ಮನ್ನು ಗ್ರೋತ್ ಮಾಡಿಸುತ್ತೆ. ಪ್ರೀತಿ ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತೆ. ಪ್ರೀತಿ ನಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಪ್ರೀತಿ ಧೈರ್ಯ ಕೊಡುತ್ತೆ. ಪ್ರೀತಿ ಸಹಕಾರ ಮಾಡುತ್ತೆ. ಸೊ ಅದು ನಿಜವಾದ ಪ್ರೀತಿ. ಈಗ ದಶರಥರ ಲೈಫಲ್ಲಿ ಪ್ರೀತಿ ಹೇಗೆ ರಾಮನಿಗೆ ಅಡ್ಡಿ ಆಗಿತ್ತು, ಬಟ್ ಅದೇ ಪ್ರೀತಿ ಜ್ಞಾನದ ಮೂಲಕ ಹೇಗೆ ರಾಮನ ಲೈಫ್ನ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ತು. ಸೊ ನಮ್ಮ ಲೈಫಲ್ಲೂ ನಾವು ಪ್ರೀತಿಸ್ತಿರೋ ವ್ಯಕ್ತಿನ ಪ್ರೀತಿ ಮಾಡಬೇಕು. ವ್ಯಾಮೋಹದಿಂದ ಅವ್ರನ್ನ ಕಂಟ್ರೋಲ್ ಮಾಡಬಾರ್ದು. ಇಂಡೈರೆಕ್ಟ್ಲಿ ಅವ್ರನ್ನ ನಾವು ಡಾಮಿನೇಟ್ ಮಾಡಬಾರ್ದು. ಸೊ ಇದನ್ನು ನಾವೆಲ್ಲರೂ ತಿಳ್ಕೊಂಡ್ರೆ ಎಲ್ಲರೂ ಅಭಿವೃದ್ಧಿ ಆಗ್ತೀವಿ. ಪ್ರೀತಿಗೂ ಕೂಡ ಸರಿಯಾಗಿರುವಂಥ ಒಂದು ಅರ್ಥ ಸಿಗುತ್ತೆ. ಇದು ದೊಡ್ಡ ಚಾಪ್ಟರ್ ಹೌದು, ಬಟ್ ತಿಳ್ಕೊಳ್ಳೇಬೇಕು. ಥ್ಯಾಂಕ್ ಯು.